100 ದಿನದಲ್ಲಿ 20 kg ಸಣ್ಣ ಆಗ್ಬೇಕಂತ ಹೊರಟಿದ್ದೀನಿ. ನನ್ನ ಮೇಲೆ ಆಣೆ ಇಟ್ಟು ಲೆಮನ್ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಅಂಗಡಿ ಹತ್ರ ಹೋದ್ರೆ ಬಾಯ್ಸ್ ಎಲ್ರು ಕೂಡ ಹಿಂಗ್ ಕುತ್ಕೊಂಡಿದ್ರು. ಆ ಸೆಕ್ಸಿ ಬೇಬೆ ಇಲ್ಲಿ ಇನ್ನೊಂದು ಸೆಕ್ಸಿ ಬೇಬೆ ಅದೇ, ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಅದೇ. ತುಂಬಾ ದಿನದಿಂದ ಅಣ್ಣದು ಒಂದು ವಿಡಿಯೋ ಮಾಡ್ಲೇಬೇಕಂದ್ಬಿಟ್ಟು, ಆದ್ರೆ ಇವತ್ತು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಆರ್ಮಿಗಳ ತರ ಹೋರಾಡ್ತೀರಿ, ಮಾತಾಡ್ರೆ ಕೊಡ್ತಾನೆ ಇರೋದು ಶಟ್ಟು ಮಾಡಿ ಲೆಮನ್ ಟೀ ಕುಡ್ಕೊಂಡು ಅಲ್ಲಿಂದ ಹುಡುಗರನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡಬೇಕಾಗಿತ್ತು. ಡ್ರಾಪ್ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ಟು ಸೌತೆಕಾಯಿ, ಉಪ್ಪು, ಸ್ವಲ್ಪ ಲೆಮನ್ ಹಾಕೊಂಡು ತಿಂದೆ. ಹಂಗೆ ಸ್ವಲ್ಪ ರನ್ನಿಂಗ್ ಹೋಗ್ಬಿಟ್ಟು ನಮ್ಮ ಭಯ್ಯ ಬೆಳಗ್ಗೆನೆ ಮೇಕೆನ ಹಿಂಗೆ ಇಟ್ಕೊಂಡು ಕುತ್ಕೊಂಡಿದ್ದ, ಇನ್ನೇನು ಕಟ್ ಮಾಡೋಣ ಅಂದ್ಬಿಟ್ಟು. ನಮಗೂ ನ್ಯಾಯ ಕೊಡಿಸಿ, ಈ ಹೋಟೆಲ್ ಅವರಿಂದ, ಈ ದಾಬಾದವರಿಂದ ನಮಗೂ ಜೀವ ಐತಿ, ನಮಗೂ ಗಾಂಧೀಜಿ ಸ್ವತಂತ್ರ ಕೊಡ್ಸ್ಯಾರ. ನಮಗೂ ಸಣ್ಣ ಮಕ್ಕಳು ಅದಾವ, ನಾವು ಶಾಪಿಂಗ್ ಮಾಡ್ಬೇಕು, ನಾವು ಸಂಸಾರ ಮಾಡ್ಬೇಕು. ಎಲ್ಲಿದೆಯೋ ನ್ಯಾಯ? ಏನೋ ಗೊತ್ತಿಲ್ಲ, ಸಾಯಂಕಾಲ 2 ದಿವಸದಿಂದ ಸಿಕ್ಕಾಬಟ್ಟೆ ಮಳೆ ಬರ್ತೈತೆ ಗುರು. ಮಳೆ ಬಂದ್ರೆ ಕಸ್ಟಮರ್ ಆಚೆ ಬರಕ್ಕೆ ತುಂಬಾನೇ ಭಯ ಬೀಳ್ತವ್ರೆ. ಅದೇ ಟೈಮಲ್ಲಿ ಬ್ಯಾಟ್ರಿ ಬೇರೆ ಕೆಟ್ಟೋಗ್ಬಿಡದ. ಬಂದಿದ್ ಮಳೆಗೆ UPS ಒಳಗೆಲ್ಲ ನೀರ್ ಹೋಗ್ಬಿಟ್ಟು UPS ಹಾಳಾಗಿತ್ತು. ಅದಕ್ಕೋಸ್ಕರ ಬ್ಯಾಟ್ರಿ ಅಂಗಡಿ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡೆ. ಅಂಕಲ್ ಬಂದ್ಬಿಟ್ಟು ಒಂದು ವಿಮಲ್ ಕೊಡ್ಸಪ್ಪ ಅಂದ್ಬಿಟ್ಟು ಒಂದು ಟ್ಯಾಕ್ಸ್ ನ ಹಾಕಿದ್ರು. ಸರಿ ಅನ್ಕೊಂಡು ಅವ್ರಿಗೊಂದು ವಿಮಲ್ ಕೊಡಿಸ್ಬಿಟ್ಟೆ. ಇನ್ಕಮ್ ಟ್ಯಾಕ್ಸ್. ಈ ಮಳೆಲು ಅಣ್ಣ ಪಾಪ ಬಂದ್ಬಿಟ್ಟು ಕ್ಲೀನಾಗೆ ನಮ್ಮ UPS ನ ಬೇಗನೆ ರೆಡಿ ಮಾಡಿಕೊಟ್ರು. ಅದಕ್ಕೆ ಅಣ್ಣಗೊಂದು ಟ್ಯಾಂಕ್ಸ್ ಹೇಳಿದೆ. ಅಣ್ಣನು ನಮ್ಗೆ ಈ ತರ ಟ್ಯಾಂಕ್ಸ್ ಹೇಳುದು. ಟ್ಯಾಂಕ್ ಹೆಚ್ಚಿನ ಬಿಸ್ನೆಸ್ ಅಂದ್ಮೇಲೆ ಏನು ಮಾಡಕ್ಕಾಗಲ್ಲ ಗುರು, ಕಷ್ಟ ಸುಖ ಎಲ್ಲ ಇದ್ದೇ ಇರುತ್ತೆ. ಅದೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಇವತ್ತು ಮಳೆ ತುಂಬಾ ಆಗಿರೋದ್ರಿಂದ 11:30 ಗಂಟೆ ಇದ್ರೂ ಕೂಡ ಬಿಸ್ನೆಸ್ ಅಲ್ಲಿ ಲಾಭ ನಷ್ಟ ಇದ್ದೇ ಇರುತ್ತೆ ಗುರು, ಏನು ಮಾಡಕ್ಕಾಗಲ್ಲ. ಅಲ್ಲಿಂದ ಸೀದಾ ನಮ್ಮ ನವೀನಾಗೂ ಬಾಯ್ ಮಾಡ್ಕೊಂಡು ಸೀದಾ ಮನೆ ಕಡೆ ಹೋದೆ. ನಮ್ಮ ಜಾಕ್ನ ಬೆಳಗಿಂದ ವಾಕಿಂಗ್ ಕರ್ಕೊಂಡು ಹೋಗಿರ್ಲಿಲ್ಲ ಗುರು. 11:30 ಆದ್ರೂ ಅದನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು. ಯಾಕೆಂದ್ರೆ ಅದು ನಮ್ಮ ಬಂದಿದೆ. ಅಮ್ಮ ಮಾಡಿರೋ ಊಟ ಮಾಡ್ಕೊಂಡು ಅಲ್ಲಿಂದ ನಮ್ಮ ಜಾಕ್ನ ಒಂದ್ ರೌಂಡ್ ಕರ್ಕೊಂಡು ಹೋಗೋಣ ಅಂತ ಹೋದ್ವಿ. ಅದು ಪಾಪ ನಮ್ ತರ ಜೀವ ಅಂದ್ಕೊಂಡು ಸೀದಾ ಅದನ್ನು ಕರ್ಕೊಂಡು ಹೋಗಿ ಒಂದ್ ಅರ್ಧ ಗಂಟೆ ವಾಕ್ ಮಾಡ್ಕೊಂಡು ಸೀದಾ ಕರ್ಕೊಂಡ್ಬಂದ್ ಮನೆಗೆ ಬಿಟ್ಟೆ. ಇವತ್ತಿನ ವಿಷಯ ಅಷ್ಟೇ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫಿಟ್ನೆಸ್ ವಿಡಿಯೋನ ನಾಳೆ ಹಾಕ್ತೀನಿ, ಮತ್ತೆ ಸಿಗುವ.